ಹರದೆ ಸುಡಗ ಹುಟ್ಟಿದ ಸೀರ್ಯಾಗ ನಿನಗೇನಗೊಂತ ಪಿಚ್ಚಗಣ್ಣ ಪೇರ್ಯಾಗ ನಿನಗೇನಗೊಂತ ಪಿಚ್ಚಗಣ್ಣ ಪೇರ್ಯಾಗ ಶಾಸ್ತ್ರ ಪುರಾಣದ ಅರ್ಥ ಕೇಳಿದರ ತಿಳಿದೇನೋ ದಾರ್ಯಾಗ ಮೂರು ಮಂದಿಗೆ ತಿಳಿದೇನೋ ದಾರ್ಯಾಗ ಏಳು ಕೆರೆಯಾಗ ತಿಳಿದೇನೋ ದಾರ್ಯಾಗ ಆ ಶಾಸ್ತ್ರ ಪುರಾಣದ ಅರ್ಥ ಕೇಳಿದರ ತಿಳಿದೇನೋ ದಾರ್ಯಾಗ ಗೋರ್ಯಾಗ ನಿಮ್ಮ ವಸ್ತಾದ ಹೋಗಿ ಬಿದ್ದ ಗೋರ್ಯಾಗ ನಿನ್ನಂತ ಹುಳ ಲಕ್ಷ ಚೌರೈಸಿ ಹುಟ್ಟ್ಯಾವ ಇದೆ ನಮ್ಮ ಊರಾಗ ನಿನ್ನಂತ ಹುಳ ಲಕ್ಷ ಚೌರೈಸಿ ಹುಟ್ಟ್ಯಾವ ಇದೆ ಊರಾಗ ದರಿಗೆ ದಾರಿ ಮುಚ್ಚಿದ್ದ ದಾರ್ಯಾಗ ಸರ್ವ ಶ್ರೀ ಸಂಪತ್ತು ಶೀರ್ಯಾಗ ಸರ್ವ ಶ್ರೀ ಸಂಪತ್ತು ಶೀರ್ಯಾಗ ಅಂದೇವಾಡಿ ಕವಿರಾಜು ಕಾಶಿಮಾಂದ್ರ ಕಿವಿ ಕಿತ್ತನಾರ್ಯಾಗ ಅಂದೇವಾಡಿ ಕವಿರಾಜು ಕಾಶಿಮಾಂದ್ರ ಕಿವಿ ಕಿತ್ತನಾರ್ಯಾಗ ಏನಂದ್ರೆ ಪಾಪಿಸ್ಕೊಂಡ್ ಪೀರ್ಯಾಗಳು ಹೆಂಗ ಬರ್ತದ ಹೆಂಗ ಜಾಡ್ಸಾಕೈತಿ ಬಿಟ್ಟಾವ ತನಿಖೆ ಇಲ್ಲ ಅಂತ ನಿನಗೆ ಹೇಳಕರ ನಾಚಿಕೆ ಬರ್ತೈತಿಲ್ಲೋ ಎಷ್ಟೋ ಮಂದಿ ಮಾಡ್ತಾಂಬ್ರ ಸತ್ತಾರ ಅವ್ರ ಬೂದಿ ಹೋಗಿ ಹೊಳಿ ಕಾಣ್ಬೇಕಾಗೈತಿ ಗಂಗಾದೇವಿ ನೀ ಬಾ ಅಂತಕಿನ ಬೇಡ್ಕೊಂಡಾಗ ಏನ ಕಬ್ಬರಿಸಿ ಬಂದ ಇದನ್ನ ಎಲ್ಲ ಬಂದ್ಲಂದ್ರೆ ಏನೂ ತಡಿದಿಲ್ಲ ನಾವು ಸಹಿತ ಉಳಿದುಲ್ಲ ಹೆಂಗ ಮಾಡ್ಬೇಕಂತೇಳಿ ಆಕಿನ ಗಂಗಾದೇವಿನ ತಲೆ ಮ್ಯಾಗ ಇಟ್ಟುಕೊಂಡ ಎಷ್ಟು ಬೇಕಷ್ಟು ತೊಳೆದು ಹೋಗುವಟ್ಟೆ ಬಿಟ್ಟಾನಂತ ಮಾಸ್ತರ ಅಲ್ಲಿ ಹೋಗ್ಬೇಡ ಯಾಕಪ್ಪ ಅಂತಂದ್ರ ಹೌದು ಅವನು ಬೂದಿ ಅಲ್ಲಿ ಹೊಳಿ ಹೋಗಿ ಮುಟ್ಟಬೇಕಾಗಿತ್ತ ಇವಂದು ಬೂದಿ ಮುಟ್ಟತೈತ್ ನಾ ಬೆಳಿಗ್ಗೆ ಅವ ಯಾರ ಸಗರವ ಹೌದು ಸಗರಯ ಮಾಡಿದ ಅವಾಗ ಗಂಗಾದೇವಿನ ಧರಣಿಗಳಿಸ್ಬೇಕಂತಂದ್ರ ಸಗರ ಮುನಿ ಏನು ಮಾಡಿದಪ್ಪ ಅಂತಂದ್ರ ಅಲ್ಲಿ ಪರಮಾತ್ಮನಂತೇಳಿ ಕೇಳಿದವ ಹೌದು ಏನಂತ ನಮ್ಮ ಮುತ್ಯಾಗಳು ಬೂದಿ ಹೊಳಿಗೆ ಮುಟ್ಟಬೇಕಾಗ್ಯದ ಇವ್ರ ಬೂದಿಯಲ್ಲಿ ಮುಟ್ಸುದ ಇವ್ರ ಬೂದಿನ ಹಾಳಕ ಇಲ್ಲೇ ಆದ್ರೆ ಅವ್ರ ಬೂದಿ ಬಂದು ಹೊಳಿ ಸಮುದ್ರ ಮುಟ್ಟಬೇಕಾಗ್ಯದ ಅದಕ್ಕೆ ನೀ ಗಂಗಾದೇವಿನ ಭಗವಂತ ಧರಣಿಗಳಿಸಂದಾಗ ಅವಾಗ ಏನು ಮಾಡಿದಾರ ಪರಮಾತ್ಮನ ಜಡಿ ಒಳಗಿದ್ದಂಥ ಗಂಗಾದೇವಿನ ಧರಣಿಗಿಳಿಸಿದಾರಾಗ ಆಗ ಧರಣಿಗಿಳಿಸಿರ ಆ ಗಂಗಾದೇವಿ ಮೂರು ದಿಕ್ಕಿಗೆ ಹರಿದಾಳಕ್ಕೆ ಹೌದು ಮೂರು ದಿಕ್ಕಿಗೆ ಹರಿದಾಳ ಮೂರು ದಿಕ್ಕಿಗೆ ಹರಿದಾಳ ಯಾವ್ಯಾವ ನದಿಯಾಗಿ ಹರಿದಳು ಮೂರು ನದಿಯಾಗಿ ಹರಿದಾಳ ಆಕೆ ಯಾವ್ಯಾವ ನದಿಯಾಗಿ ಹರಿದಳು ಯಾವ್ಯಾವ ದಿಕ್ಕಿಗೆ ಹರಿದಳು ಆಕೆ ಹೇಳ್ತಾರ ಗೋರಿಲ್ಗಳು ಹಂಗ ಬಂದು ನಿಮ್ಮ ಕಾಕ ಅದು ಹೇಳ್ತಾರ ಅವ್ರ
ನಮ್ಗೆ ಮುತ್ಯಾಗಳು ಬೂದಿ ಬಂದು ಸಮುದ್ರ ಕೂಡ್ಬೇಕಾಗ್ಯದ ಸಿಕ್ಕಲ್ಲಿ ಹೋಗಿಬೇಡ್ರ ಅಂತ ಹೇಳಿದಾರ. ಆದ್ರೆ ಆ ಬೂದಿ ಬಂದು ನಮ್ಮ ಗಂಗಾದೇವಿದಿಂದ ಸಮುದ್ರ ಕೂಡೈತಿ ಕರೆ. ಅವಾಗ ಗಂಗಾದೇವಿ 3 ನದಿಯಾಗಿ ಹರಿದಾಳ. ಯಾವ್ಯಾವ ದಿಕ್ಕಿಗೆ ಹರಿದಾಳ? 3 ನದಿಯಾಗಿ 3 ನದಿ ಹೆಸರೇನು ಶಾನೆ ಭಾಳ ಓದ್ಕೊಂಡಾನ. ಇನ್ನೊಂದು ಹೇಳ್ತಾನ ಅವದ ಸೂರ್ಯನ ಅವಂತಾನ ಹಂಗೆ ಯಾಕೆ ಒದರ್ತು ಮುಕ್ಕಳಾಗ ಹಳ ಸಿಕ್ಕವ್ರಂಗ ಒಚ್ಚ ಮಾತಾಡ್ರಿ ಹಂಗೆ ಬರ್ತಾನ. ಓಡಿಲೆ ಬಿಡ್ಡಿ ಹೋಗ್ಬೇಕ ಕೆಲಸ ಕೊಡೋದಿಲ್ಲ ಗಾಡಿ ಅದ. ಇದು ಸೈಲೆನ್ಸರ್ ಹೋಗಿ ಬಿಡೋದೈತಿ ಅದ ಪಿಕಾಪ್ ಹಿಡಿವಲ್ಲ ಅದ. ನಿರಾಕಾರದೊಳಗಿನ ಮಾತ ಹರದ ಶ್ರೇಣಿಗೆ ಗುರುತ ಅರಬಟ್ಟದಾಗ ಗಳದಿ ಹೊತ್ತ ಅಂತ ಮತಿಗೇಡಿ ನಿರಾಕಾರ ಬೈಲ ಎತ್ತೋ ಅಂದಿ ಅಚಿಕಡಿ ಬರಬರ ಎದ್ದ ವಿಷಯ ಸವಾದಲ್ಲಿ ಹಾಡ್ತಿ ಚೀರಾಡಿ ಹರಿಹರ ಬ್ರಹ್ಮ ಎಲ್ಲ ದೀರ್ಘ ಸ್ವರ ಇಲ್ಲ 52 ಅಕ್ಷರ ಇಲ್ಲೋ ಇಲ್ಲ ಕಡೆ ನೋಡಿ ಬೋರಗರೇವನಾದ ಎತ್ತ ಅಂದಿ ಸುಳ್ಳ ತಮ್ಮ ಸುಳ್ಳ ನೀರ್ಯಾಡಿ ಬೋರಗರೇವನಾದ ಎತ್ತ ಅಂದಿ ಸುಳ್ಳ ತಮ್ಮ ಸುಳ್ಳ ನೀರ್ಯಾಡಿ ಸ್ವಯಂತ್ತು ಸೀರಿ ತ್ಯಾಕ ಸಾರಿನಾದ ಮಾಡಿ ತ್ಯಾಕ ಶಬ್ದ ಚೀರಿ ಕೂಗಿತ ಯಾಕೋ ಬರ್ಲಿ ಉತ್ತರ ಕಣ್ಣೀರ ತೆಗಿ ಬ್ಯಾಡ ಬಂದಿಲ್ಲ ಯಾರ್ದು ಅರ್ಧ ಪಂದರ 1008 ಸಾಲ ಕೊಟ್ಟ ಹೋಗೋ ಬಿಡುದು ತಮ್ಮ ಬಿಡುದು ನೀರಿಗೆ ನಿರಾಕಾರ ಅಂದ್ರು ನಿನ್ನಂತವ್ರು ಸತ್ತು ಹೋದ್ರ ನಿಜವಾದ ಮೂರ್ತಿದ ಕುಡಿಯ ಬಾಳ ಉತ್ತರ ನಿನ್ನಲ್ಲಿ ಏನಾದ ಉತ್ತರ ಕೊಡಲಕ್ಕೆ ನಿನ್ನ ತಮ್ಮ ನಿನ್ನ ಹತ್ತರ ನಿನ್ನಲ್ಲೇನಾದ ಉತ್ತರ ಕೊಡಲಕ್ಕೆ ನಿನ್ನ ಹತ್ತರ ತಮ್ಮ ನಿನ್ನ ಹತ್ತರ ಆದಿ ಶೂನ್ಯ ಮಧ್ಯ ಶೂನ್ಯ ಕೊನೆಯಲ್ಲಿ ಅಂತ್ಯ ಶೂನ್ಯ 3 ಶೂನ್ಯದ ವರ ನನಗೆ ಹೇಳ್ತೀರಿ ನೀವು ಮಲ್ಲರ ನಿಮಗ ಪದ ಮಾಡಿ ಕಲಿಸ್ತಾವೆ ಅಂತ ಹಗಲಗಾರ ನಾನೇ ಹೆಚ್ಚಿಗಂತ ಬೆಳಸತೀಯೋ ನಿನ್ನ ತಮ್ಮ ಕೊಳ್ಳೂರ ಊರ ಯಾವ ವರ್ಣದೊನ್ನೆ ತತ್ತಿ ಎಂತಾದಿತ್ತು 2ನೇ ತತ್ತಿಯ ಈ ಎಲ್ಲಿಂದ ಬಂತು 3ನೇ ತತ್ತಿ ಬಂದ್ರೆ ಹೇಳವ್ರ ಕಾದಕ ಬಂದ ಇಳಿಯ ನೆಕ್ಕಿದಾರ ಯಾರ ಕೇಳವ್ರ ನಮ್ಮ ಯಾರ ಕೇಳವ್ರ ಕಾದಕ ಬಂದ ಇಳಿಯ ನೆಕ್ಕಿದಾರ ಕೇಳವ್ರ ನಮ್ಮ ಯಾರ ಕೇಳವ್ರ
ನಿಮ್ಮನ ಹಾಡೋದಿಲ್ಲೇನು ತಾಯಿಯ ನೋಡು ತಾಯಿಯಾರಾಗಿ ಹಾಗ ಕೇಳರಿ ಕೇಳ ಶಾಯಿರ ಏನಾತ್ರಿವ ಬೈಲಿಗೆ ಬೈಲ ಮೊದಲಿತ್ತು ನಿರ್ಬೈಲ ಹೌದು ಬೈಲಿನೊಳಗ ಏನೊಂದು ಇದ್ದಿದ್ದಿಲ್ಲ ಏನು ಇದ್ದಿದ್ದಿಲ್ಲ ಬ್ರಹ್ಮ ವಿಷ್ಣು ರುದ್ರ ಮೂವರು ತಪಾಸ ಇರಲಿಲ್ಲ ಹೌದು ಹೌದು ಸ್ವಯಂ ಶಕ್ತಿ ಶಾಂಭವಿ ಇದ್ದಕ್ಕೆ ಮೊದಲ ಹೌದು ಇದ್ದಾಗ ಲಿಂಗಕ್ಕೆ ಝಲರಿಯಾಗಿ ಜನ್ಮ ಕೊಟ್ಟಾಗಿ ಸುಶೀಲ ಆದಿಶಕ್ತಿ ಆದರಾಗಿಯ ಆದಿ ಓಂನಾದ ಕೂಗಿಯ ಆದಿಶಕ್ತಿ ಆದರಾಗಿ ಆದಿ ಓಂನಾದ ಕೂಗಿಯ ಆದಿಶಕ್ತಿ ಆದರಾಗಿ ನೋಡ ಆದಿ ಓಂನಾದ ಕೂಗಿಯ ಆದಿಶಕ್ತಿ ಆದರಾಗಿ ಆದಿ ಓಂನಾದ ಕೂಗಿಯ ಏ ಆದಿಶಕ್ತಿದಿಂದ ಜೋಗಿ ಹುಟ್ಟಿದ ಸಿರಿಗೇಡಿ ಹಾದಿ ಬಿಟ್ಟರೆ ಬಡಿಸ್ಕೋತೀಯ ನೀನು ಎಂತ ಪದ ಹಾಡಿ ಹಾದಿ ಮೇಲೆ ನಡೆಸು ತಮ್ಮ ಹಗ್ಗ ಗಾಡಿ ಗಾಡಿ ಹರಿಹರ ಬ್ರಹ್ಮ ಎಲ್ಲ ಬೀರ ಸ್ವರ ಎಲ್ಲ ಏ ಇವತ್ತೆರಡ ಅಕ್ಷರದಿಂದ ಇಲ್ಲ ಕೈ ನೋಡಿ ಬೋರಿದ್ರೆ ಉಳಾರ ಎತ್ತ ಸುಳ್ಳ ಬಲ್ಯಾಡಿ ತಮ್ಮ ಸುಳ್ಳ ಏನ್ ಹೇಳ್ತಾರಿಪ್ಪ ಹೇಳ್ತಾನವ ಮಾಸ್ತರ ಏನ್ ಏನ್ ಹೇಳ್ತಾನಂದ್ರ ಹಾ 8 ಕೋಡ್ ಎಲ್ಲಿಯೂ ತರ್ತಿ ಹಾ ಹಾ ಮತ್ ಹೇಳ್ತಾನ 9 ಕೊಡತ್ತ ಗಾಂಗಿದೋಗಲತ್ತ ಬಾಲಂತ ಹೌದು ಅದು ಕೋಡ್ ಅಂದಿಲ್ಲ ಗಾಂಗಿದೋಗಲ ಅಂದಾರು ಬಾಲ್ ಅಂದಾರು ಕೋಡ್ ಅಂದಿಲ್ಲ ಕೊಡ್ಯ ನಿನ್ನಂತ ಮಳ್ ಜಗತ್ತಿಗ ಇಲ್ಲ ನಂಗದ ಇಲ್ಲ ಇಲ್ಲ ಹಾ ಅಲ್ಲ ಗಾಂಗಿದೋಗಲ ಮತ್ತ ಬಾಲ ಕೊಡಕ್ಕವ 8 ಕೋಡಿ ಎಲ್ಲೈತೆ ಎದ್ದು 2 ಕೋಡಿ ನಡುವ ಐತೆ ಅದ ಹಾ ನಿನಗ ಅದನ್ನ ಕಂಡಿಲ್ಲ ಅಂದ್ರೆ ನ್ಯಾಯ ಮಾಡ್ಲಿ ಹೌದು ಆ? ಅದು ಅದು ಎಲ್ಲೈತಪ್ಪ ಅಂತವ್ರು ಹೇಳಿದ್ರ ಒಟ್ಟ ಆಗಿ ಹೋಗ್ಲಿ ಇವತ್ತಂದ ಸೂರ್ಯನ ಏನಾಗೋದಪ್ಪ ಆದ್ರೆ ಹೋಗಿ ನಿನ್ ಗಿಟಾರ್ ಹಿಡ್ದ ಆಗಿ ಹೋಗ್ಲಿ ನಿನಗೇನು ಮನ್ ಹುಡಿ ಗುರ್ತಿಲ್ಲ ನಿಮ್ಮ ಮುರುಕು ಏನು ಗೊತ್ತಾಗಿಲ್ಲ ಹಾ ಅಲ್ಲ 7 ಕೋಡ್ ಅಂತ ಹೇಳ್ತೀವಿ ನಾವು 8 ಕೋಡ್ ಅನ್ನತ್ತಂದ್ರ ಇಲ್ಲಿ 9 ಕೋಡ್ ಅಂತ 8 ಕೋಡ ಕರೆಕ್ಟ್ ನಿನಗೆ 2 ಕೋಡ್ ಇದ್ದದ್ದವು ಅಲ್ಲಿದಾವ 5 ಕೋಡಿ ಏನೇನಾಗ್ಯಾವ ಅನ್ನೋದು ಅಂತ ಹೇಳೈತಿ ಹಾ ಹಾ 2 ಕೋಡಿನ ನಡುವ ಹನಿ ಮ್ಯಾಲ ಐತಿ ನೋಡಿ ಇಲ್ಲಿ ಗುಮ್ಮಚ್ಚಿ ಅದು 8ನೇ ಕೋಡದ ಪಾಪ ನೀನು ಗುರ್ತಿರೋದ್ರ ನಾವೇ ಮಾಡುದು ಹೌದು ಹೌದು ಏನಾಯ್ತಲ ಗಾಂಗಿದೋಗಲ್ಲ ಬಾಲ ಕೋಡಕ್ಕವಪ್ಪ ಅಂತಂದ್ರೆ ನೀನು ಸ್ವಂಡ್ಯ ಬಾಯ್ತೈತಿ ಒಂದು ಅವ್ರ ಸೊಂಟಿ ಮ್ಯಾಗ ಬಾಳ್ ನಿಂದ ಮನಸ್ಸಾಗೈತಿ ಹೌದು ಅಲ್ಲ ಹಾ ಏನು ಮಾತಾಡಿದ್ರು ಅದಕ್ಕೆ ಸಂಬಂಧಪಟ್ಟಿರ್ಬೇಕ ಹೇಳಿದ್ರಲ್ಲ ಬಾಳ ಹೇಳ್ಯಾರ ಹೇಳಕ್ಕ
ಬ್ರಹ್ಮ ವಿಷ್ಣು ಮಹೇಶ್ವರಗ ನಾಮಕರಣ ಮಾಡಬೇಕಾದ್ರ ಯಾರ್ಯಾರು ಕೂಡ್ಯಾರು ಯಾರು ಜೋಗಳ ಹಾಡ್ಯಾರು ಅವ್ರಿಗೆ ಹೆಸರು ಏನಂತ ಇಟ್ಟಾರ ಅಂದ್ರ ದೇವಗಣ್ಯ ಆ ಕನ್ಯಾ ಈ ಕನ್ಯಾ ಎಲ್ಲಿ ಕನ್ಯಾ ತರ್ತಿಪ್ಪ ಎಲ್ಲಿ ಕನ್ಯಾ ತರ್ತಿ ಇವು ಆಡಿನ ಕಣಿಕ ಅಂತ ಇವು ಕನ್ಯಾಗೋಳ ಅಲ್ಲ ಕನ್ಯಾ ಅದಕ್ಕ ಯಾರ್ಯಾರು ನಾಮಕರಣ ಮಾಡ್ಯಾರ ಯಾರು ಮಾಡ್ಯಾರ ಗಂಗವ್ವ ಗೌರವ್ವ ಗಿರಿಜಮ್ಮ ರುದ್ರಮ್ಮ 5 ಮಂದಿ ಮುತ್ತೈದ್ಯಾರು ಕೂಡಿ ಅಲ್ಲಿ ಜೋಗಳ ಹಾಡ್ಯಾರ ಏನಂತ ಹಾಡ್ಯಾರ ಏನಂತ ಹಾಡಿದ್ರವ ಬ್ರಹ್ಮ ವಿಷ್ಣು ರುದ್ರ ಕಂದ ಮಾಡಬೇಡರಪ್ಪ ಜೋ 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 ಇಲ್ಲಿ ಐತಿ ಕನ್ಯಾಗೋಳಲ್ಲ ನಿನ್ನ 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 ಹಂಗ ಅಲ್ಲ ನಿನ್ನ ನಿನ್ನ ಕ್ಯಾರ ಹಾಕಿವಿ ಇವ್ ಕಣ್ಣಾಗ ಎಲ್ಲಿದಾರ ಯಾಕೆ ನಿಮ್ಮ ಪಾವರ್ ಇದ್ರಲ್ಲ ಸೃಷ್ಟಿ ಯಾರ ಕೈಯಾಗ ಕೊಟ್ಟು ಬಂದಿದ್ರು ಅಲ್ಲಿ ಕೂಸಾಗಿ ಯಾಕೆ ಬಿದ್ರು ಅದನ್ನ ಹೇಳ ಕೂಸು ಮಾಡಿ ಅಲ್ಲಿ ಆ ತೊಟ್ಟಣದಾಗ ಹಾಕಿದ್ರ ಆದ್ರ ದತ್ತಾತ್ರಿ ಅಂತ ಅವ್ರಿಗೆ ನಾಮಕರಣ ಬರಬೇಕಾದ್ರೆ ನೀನ ಅಲ್ಲಿ ಹೌದವಾ ಕರೆ ಪಾಪ ಇದಕ್ಕೇನು ಅನುಭವ ಇಲ್ಲ ನಿನಗೇನ ಮಂದಿಗತ್ತೆ ನನಗ್ ಬೈಯಾಕ ಆಗುದಿಲ್ಲ ಈಗ ಹೆಂಗ ಬಂದೈತೆ ಹಂಗ ಹೋಗೋಣ 1000 ಸೋನ ಏಕ ಲೋನ ಹಂಗ ಬಳಸ್ಯಾದ ರೂಪಾಯಿಗಿಲ್ಲ ಹೇಳಿದ್ರ ನಾಗ ಸಡ್ ಹೊಡಿಬೇಕು ಬೇಯ್ಬೇಕಂತ ಇವನ್ ಎಷ್ಟು ತೊಳೆದ್ರು ಅದಕ್ಕೆ ನಾಚಿಕಿಲ್ಲ ಹೇಳ್ತೀವಿ ಎಷ್ಟೋ ಮಂದಿ ದೈತರ ಎಲ್ಲ ಅವ ನೋಡಿ ಎಲ್ಲ ವಾದ್ಯಗಳ ಕೊಟ್ಟವ ಅವನ ಅಂತ ದೇವಿ ಅವತಾರ ತೊಟ್ಟಾಗ ಎಷ್ಟು ಮಂದಿ ಸುಂಬ ನಿಸುಂಬ ರಕ್ತ ಬೀಜಾಸುರ ವಶಿಷ್ಠ ಮಹಿಷಾಸುರ ಚಂಡ ಮುಂಡ ಎಷ್ಟೋ ಮಂದಿ ದೈತ್ರಿ ಅಲ್ಲ ಆಕೆನ ಮನಸ್ಸು ಬೇಕಾಕೆನ ಯಾರು ಅದಾಗ ಕೇಳಾಕ ಹೋಗೋ ಧೈರ್ಯ ಆಗಲಿಲ್ಲ ಎಷ್ಟೋ ಮಂದಿ ಹೋದ್ರು ನಿಮಗ್ ಧೈರ್ಯ ಆಗಲಿಲ್ಲ ಅವಾಗ ಚಾಮುಂಡೇಶ್ವರಿ ಅವತಾರ ತೊಟ್ಟು ಇವ್ರು ಅಷ್ಟು ದೈತ್ರಿ ಅಲ್ಲ ಇವ್ ರಕ್ತ ಬೀಜಾಸುರ ಏನ್ ಮಾಡ್ದ ನನಗೂಡು ಯುದ್ಧ ಮಾಡಿಲ್ಲ ಅಂದ ನನಗೂಡು ಯುದ್ಧ ಮಾಡಲ ಅಂದಾಗ ನೀವು ಎಷ್ಟೋ ಮಂದಿ ಹೋಗಿದ್ರಿ ಅಲ್ಲ ಸುಂಬಿದ್ದಂತ ನಿಸುಂಬನ್ ಕಳಿಸಿದ್ದ ಆಕೆ ಬಹಳ ಚಂದದ ಆಕೆನ ಮಾಡ್ತಾನೆ ನಿನಗ್ ಮದ್ವಿ ಅಂತ ಆಕೆ ಹೇಳು ನನ್ನ ನೀ ಮದ್ವಿ ಮಾಡ್ಕೋಬೇಕಂತ ನನ್ನ ಕರಾರ ಕಂಡೀಷನ್ ಅದಾವ ಏನೇನ ಅಂತ ಕೇಳಿದ ಯುದ್ಧದೊಳಗ ನಾನು ಯಾವ ಗೆದಿತಾನಲ್ಲ ಅವನ ಕೈ ಹಿಡಿದ ನಾನು ಮದ್ವಿ ಮಾಡ್ಕೋತಾನ ಮದ್ವಿ ಮಾಡ್ಕೋತಾನ ಅಂದಾಗ ಅವಾಗ ಯುದ್ಧದೊಳಗ ಸೋತು ಹೋದ ನಿಮ್ಮ ಸೊಂಬು ಸೋತು ಹೋದಾಗ ಏನ್ ಹೇಳಿದ ಆಕಿನ ಯುದ್ಧದೊಳಗೆ ಗೆದ್ದವನ್ನ ಮಾಡ್ಕೋತಾಳಂತ ನಾ ಸೋತು ಬಣ್ಣ ಅಂದ ಸೋತು ಬಣ್ಣ ಅಂದಾಗ ಅವ ನಿಸುಂಬು ಹೋದ ಆ ಕೇಳು ನಮ್ಮ ತಮ್ಮನ ಓಡಿಸಿ ಕಳಿಸಿ ಆನಿ ಅಂದ ನಾ ಏನು ಓಡಿಸಿಲ್ಲ ಅವ ಓಡಿ ಹೋಗ್ಯಾನ ಓಡಿ ಹೋಗ್ಯಾನ ಅಂದಾಗ ನಾನು ಕೂಡ ಮಾಡ ವಿದ್ದ ಅಂದಾಗ ಕೇಳು ವಿದ್ದು ಮಾಡೋಕ್ಕಿಂತ ಮೊದಲ 3 ಸುತ್ತ ಹಾಕ ನಾನು ಅಂದ್ಲಾಕಿ ನಾನು 3 ಸುತ್ತ ಹಾಕತ್ತೆ 3 ಸುತ್ತ ಹೋಗಿ 300 ಸುತ್ತ ಹಾಕಿ ಓಡಿ ಹೋದ ಅವಾಗ ಚಂಡು ಮುಂಡ ಸುಗ್ರೀವ್ ಎಲ್ಲಾರು ಹೋದ್ರು ಯಾರಿಗೆ ಆಗಲಿಲ್ಲ ರಕ್ತ ಬೀಜ ಸೂರ ಕೈಯ ಖಡ್ಗ ಹಿಡ್ಕೊಂಡು ಹೋದ ಅವನ ಕೈಯ ಕಡ್ದ ಬಿಟ್ಲ ಕೈ ಕಡ್ದಳು ಇತ್ತ ಕೇಳ್ಕೊ ಅಲ್ಲಿ ಮಾತಾಡಬೇಡ ಮಾತಿಗೆ ವಿಚಾರ ಅಲ್ಲಿ ಅವ ಕೈ ಕಡ್ದಾಗ ಕಾಲಿಲಿ ಹೋಗಿತ್ತಿನ ಅಂದ ಮೊಣಕಾಲಿಗೆ ಹಚ್ಚಿ ಕಾಲ ಕಡದಳು ನಾಲಿಗೆಲಿ ಹೋಗಿತ್ತಿನ ಅಂದ ರುಂಡ ಕಡದಾಗ ಕಾರಂಜಿಗತ್ತೆ ರಕ್ತ ಸಿಡಿಲಾಕ ಹತ್ತಿ ಸಿಡಿಲಾಕ ಹತ್ತಿದಾಗ ಒಂದ್ ಹನಿ ರಕ್ತಿ ಭೂಮಿ ಮ್ಯಾಗ ಬಿದ್ರ ಒಬ್ಬ ರಕ್ತ ಬೀಜಾಸುರ ದೈತ್ರ ತಯಾರಾಗಿತ್ತು ಅವಾಗ ಎಷ್ಟೋ ಮಂದಿ ದೈತ್ರ ತಯಾರಾದ್ರು ಇನ್ನು ಅಷ್ಟು ಬಂದನ ಮುದಿಗೆ ಹಾಕ್ತಾರಂತ ಮಾಯಾದ ಗಾಳಿ ಬಿಟ್ಲ 300 ಮಂದಿ ದೈತ್ರಕ್ಕೆ ಹೊಟ್ಟೆ ಒಳಗೆ ಸೇರ್ಕೊಂಡ್ರಂತ ಅವಾಗ ಎಷ್ಟೋ ಮಂದಿ ಗಿಡದ ಹೊಟ್ಯಾಗ ಸೇರ್ಕೊಂಡ್ರಂತ ಅಷ್ಟೆಲ್ಲ ದೇವಿ ಅವತಾರ ತೊಟ್ಟ ನಿಂತಾಗ ಇವ್ ಎಷ್ಟು ಮಹಿಷಾಸುರ ಇದ್ದ ಕ್ವಾಣಿನ ಮುಕ್ಕಳಾಗ ಹೋಗ್ತಾನ ಇವು ಕ್ವಾಣಿನ ಮುಕ್ಕಳಾಗ ಹೊಕ್ಕಾಗ ಅವಾಗ ಮತ್ ಎಲ್ಲಾರನು ಕಡ್ಕೊ
ಮಾಡ್ಕೋತ ಸಂಹಾರ ಮಾಡ್ಕೋತ ಬಂದು ಇವು ಏನು ಮಹಿಷಾಸುರ ಓಡ್ ಕ್ವಾನಿನ ಮುಕ್ಕಳಾಗ ಹೊಕ್ಕಿದ್ದಲ್ಲ ಅವಾಗ ಅಷ್ಟ್ರು ಏನಂತಿದ್ರಿ ಇವ್ರ ಏನಂತಿರುವ ಶಾಂಭವಿ ಶಂಕರಿ ನಾರಾಯಣಿ ಜಗದ್ಮೋಹಿನಿ ಶಾಂತಳಾಗ ತಾಯಿ ಶಾಂತಳಾಗವ ಅಂತ ಹೇಳ್ತಿರು ಇವ್ರು. ಅದಕ್ಕ ಅವ್ರು ವಚನ ಕೊಟ್ಟಾರ ಏನಂತ ಉಳಿದ ನಾವು ಟಾಕ ನಿನಗ ಕಲಿವಿಗದಾಗ ಕೊಡ್ತೀವಿ ತಾಯಿ ಅಂತ ವಚನ ಕೊಟ್ಟಾರ. ಅವಾಗ ನೋಡು ಸಮಾಮ್ರತೆ ನೇಮ ನಿಷ್ಠೆ ಇತ್ತು, ಅದರೊಳಗ ಮುಳಿಗೆ ಹೋತು, ಕಾಮದ ಓಪಾರವಿಗ ಸನೆ ಬಂತು. ಆಗ 7 ಮಳದ ಮನುಷ್ಯರದಾಗ 8,324,000 ವರ್ಷ ಆದ ಬಳಕ ಕಾಳಶಕ್ತಿ ಅವತಾರ ತೊಟ್ಟು ಹೇಳ್ತಾ ನುಂಗ್ತೀನಂತ ಯಾಳೆ ತಂದ ದೇವ್ರಿಗೆ ಬಂತ ಜೀವಕ್ಕ ಹಿಂಗ ವಿಕ್ರಾಳಾಗಿ ನಿಂತಾಳ ಭೂಮಿಗೆ ಆಕಾಶಕ್ಕ ವಿಕ್ರಾಳಾಗಿ ನಿಂತಾಳ. ಕಲಿ ಬಂದ ಮೇಲೆ ನಿನಗೆ ಖಚಿತ ಕೊಡ್ತೀವಿ ತಾಯಿ ನಾವು ಅಂತ ವಚನ ಕೊಟ್ಟಾಗ ಈಗ ನೋಡ ಕ್ವಾನ ತಂದ ದೇವತೆಗಳ ಮುಂದೆ ಕಡಿಬೇಕಾಗೈತಿ. ಹಾ ಕಡದ ಅದ್ರ ತಲಿ ಹೋದ ಅಲ್ಲಿ ಮುಂದಿಟ್ಟು ಬಲಗಾಲ ಮಣಕಾಲ ಅದ್ರ ಬಾಯಾಗ ಹೆಟ್ಟಿ ತಲಿ ಅಲ್ಲೇ ಮುಚ್ತಾರ. ಇವನ್ ತಲಿ ಇವತ್ತು ಮುಚ್ಚಿ ಬಿಡುನ್ಲ ಇವ್ರದ ಬಾಯಾಗ ಆಟಾಡುನು. ಹಾ ಇಟ್ಟು ಮುಂದೆ ಹಾಡೋನ್ ಬಾಯಾಗ ಮಣಕಾಲ ಕೊಡುದೈತಿ, ತಲಿ ಇಲ್ಲೇ ಮುಚ್ಚಿ ಬಿಡುದೈತಿ. ಬಾಯಾಗ ಆಡ್ರಿ ಇಟ್ಟಿಟ್ಟು ಸ್ವಾಂಡಿ ದಿಪ್ಪ. ಅದಕ್ಕೆ ಅವಾಗ ಮಧು ಕೈಟ ಮದ ಮಚ್ಚರ ಹೊಂಬು ಗುಣ ಸುಂಬು ನಿಸುಂಬರನ ಸಂಹಾರ ಮಾಡುದಕ್ಕ ಸಂಭ ವಿಷ್ಣು ಬ್ರಹ್ಮ ಮೂಲಿಗೆ ಕೂತ ಅಳ್ತಿದ್ರಿ ಯಾಕ ಅಂಬ ಭವಾನಿಗೆ ಹೋಗಿರಿ ಯಾಕ ಬಿದ್ರು ಅಕ್ಕಿ ಪಾದಕ್ಕ ಬಿದ್ರಿ ಯಾಕ ಶಾಸ್ತ್ರ ಅಕ್ಕಿಗೆ ಕೊಟ್ರಿ ಯಾಕ ಅವೇ ಶಾಸ್ತ್ರ ತಗೊಂಡು ಸೂರರ್ ಲಡಾಯಿ ಮಾಡ್ಬೇಕ. ಹೆಂಗಸರ್ ಕೈಯಾಗ ಶಾಸ್ತ್ರ ಕೊಟ್ಟು ನಿಂತವ್ರ ಮುಕ್ಕುಳಿಗೆ ಬರಿ ಹಚ್ಬೇಕಂದಾರ. ಮುಕ್ಕುಳಿಗೆ ಬರಿ ಹಚ್ಬೇಕೇನ ದೇವಿ ಮುಂದೆ ಯಾವ್ದ 11 ಅವತಾರ ಅಲ್ಲ 18 ಅವತಾರ ತಾಳಿದಕ್ಕೆ ಅದಾಳ. ಎಷ್ಟ ಅವತಾರಗಳ ಅಂದ್ರ ನಿನಗೆ ತಗೊಂಡು ಏನು ಮಾಡಾವದಿ. ಅದಕ್ಕೆ ದುರ್ಗೋಣ್ ಬ್ಯಾಣಿ ಬಂತಂದ್ರ ಎಷ್ಟು ಮಂದಿ ಜಾತ್ರೆ ಮಾಡ್ತಾರ ನೋಡಿ ಇಲ್ಲೋ. ನಿಂದೇನಾಯ್ತು ನಿನ್ನ ಶಕ್ನಿ ಮಾರ್ಯಾವನ ನಿನ್ನ ಪ್ರಾಣಲಿಂಗಕ ಪ್ರಾಣ ತೊಂಬಿ ಬ್ರಹ್ಮ ಶಕ್ತಿ ಅನಿಸಿ ರಂಬಿಯ ಮಕಾರದಿಂದ ಉಕಾರ ಗೊಂಬಿ ನಿರ್ಮಿಸಿ ಪೃಥ್ವಿ 3 ದಳ 3 ಮಳಿಕೆ ಅದು ಮುಂದ ಉತ್ಪತ್ತಿ ಪೂರ್ಣ ಆಗಿ ಹೊಳೆಯತಿದ್ದೆ ತಮ್ಮ ವರ್ಣ ಜ್ಯೋತಿ. ಮೂರಕ್ಕೆ 3 ಭಾಗ ಮಾಡಿ ಸಿರಿ ತಂಡ ನಾಟಕ ಹೂಡಿಯ ಮೂಹರಿಗೆ ಜೋಗಳ ಪಾಡಿ ಇಟ್ಟಿನ ಪ್ರೀತಿ ಹರಿಯ ಹರ ಬ್ರಹ್ಮರಿಗೆ ನಾದ ಬೆಂದು ಸದ್ಗತಿ ತಮ್ಮ ಕನಿಗೆ ಸದ್ಗತಿ ಆಗಿ ಹರಿಯ ಹರ ಬ್ರಹ್ಮರಿಗೆ ನಾದ ಬೆಂದು ಸದ್ಗತಿ ಹುಡುಗ ಕರಿಗೆ ಸದ್ಗತಿ ಆಗಿ ಎರಡೋ ಕಡೆ ಅರ್ಥ ಮಾಡಿ ನಮ್ಗ ಗೊತ್ತಿದ್ದು ವಾರ್ತಿ ಎರಡೋ ಗೊತ್ತು ಇಲ್ಲದ ಕತ್ತಿ ಹಂಗ ಎತ್ತು ಒದ್ರಾಡ್ತಿ. ಎರಡು ಮೇಲೆ ಬಿದ್ದು ಗಡಿಬಿಡಿ ಮಾಡಿ ಅಂದಿ ನಂದು ಅಡವಿ ಬಿದ್ದ ದಕ್ಕಿ ತಿಂದಿ ನೋಡು ಎರಡು ಜಾಗ ಖಾಲಿ ಆದು ಸಾಕ್ಷಿ ನಾನು ಇದ್ದೀನೋ ಭಾರತಿ. ಎರಡು ಜಾಗ ಖಾಲಿ ಆದುವ ಸಾಕ್ಷಿ ತಮ್ಮ ಇದ್ದೀನೋ ಭಾರತಿ. ಶಬ್ದ ಹುಡ್ಸಿದಾಕ ಶಬ್ದ ಮಾರ್ಗದಿಂದ ಶಬ್ದ ಮಾರ್ಗದಿಂದ
ಓಂಕಾರದಿಂದ ಆಕಾಶವಾಗ 5 ಗುಣ ನಿರ್ಮಿಸಿದ್ದೀನೋ. 5 ಗುಣದಿಂದ ಏನಾತ್ರಿವಾ? ಆಕಾಶ 5 ಗುಣದಿಂದ ವಾಯು 10 ಗುಣ ನಿರ್ಮಿಸಿದ್ದೀನೋ. 10 ಗುಣದಿಂದ ಏನು? ವಾಯು 10 ಗುಣದಿಂದ ಅಗ್ನಿ ತತ್ವಕ್ಕ 15 ಗುಣ ನಿರ್ಮಿಸಿದ್ದೀನೋ. ಆ 15 ಗುಣದಿಂದ ಏನಾತವ? ಅಗ್ನಿಯ 15 ಗುಣದಿಂದ ಜಲ ತತ್ವಕ್ಕ 20 ಗುಣ ನಿರ್ಮಿಸಿದ್ದೀನೋ. 20 ಗುಣದಿಂದ ಏನಾತು? 20 ಗುಣದಿಂದ ಈ ಪ್ರತಿ ತತ್ವಕ್ಕ 25 ಗುಣಗಳು ನಿರ್ಮಿಸಿ ರಚಿಸಿದ್ದೀನೋ. ಶಬ್ದ ಆಕಾಶದಲ್ಲಿ ಶಬ್ದ ಸ್ಮರಿಸಿ ಗಾಳಿಯಲ್ಲಿ ಶಬ್ದ ಸ್ಮರಿಸಿ ಗಾಳಿಯಲ್ಲಿ ಆ ಶಬ್ದ ಸ್ವರೂಪ ಕೂಡಿ ಆಗಿ ಸಂದಣ ಒಂದ ವಿಷಯದೋಳು ಜೋಡಿ ಕೂಡಿ ಸಂದಣ ಈ ಪ್ರತಿ ತತ್ವ ಶೃಂಗಾರ ಹರಿಹರ ಬ್ರಹ್ಮ ಇಲ್ಲ ದೀರ್ಘ ಸ್ವರ ಇಲ್ಲ 52 ಅಕ್ಷರಲ್ಲೋ ಇಲ್ಲ ಕಡೆ ನೋಡಿ ಹೋರಿದ್ರೆ ಸುಳ್ಳ ಬದ್ರಾಡಿ ತಮ್ಮ ಸುಳ್ಳ ತೀರಾಡಿ. ಆದ್ರ ಮತ್ತೇನಂತಾರ? ಏನ್ರುವ ಬೆಕ್ಕ ನಾಯಿ ಹಂಗ ಒದರಾಡ್ದಿ ಹಾ ನಿಮ್ಮ ಮುಕ್ಕಳ್ಯಾಗ ಬಡ್ದಿವ ಮೇಳಿ ಮೇಳಿ ಇವನಿ ಹಂತಿ ಅಂತ ಇವಾಗ ಬಡ್ದಾಳ ಇವ್ರ ದೈತ್ರಿಗೆ ಬಡ್ದಾಳ. ಅದಕ್ಕೆ ಹೇಳ್ಯಾರ ದೊಡ್ಡ ದೊಡ್ಡ ದೇವ್ರೆಲ್ಲ ಗುಡ್ಡದ ಕಲ್ಲಾಗಿ ಬಿದ್ದಾವ ಗುಪ್ಪು ಗುಪ್ಪಿತ ಸಿದ್ಧಾಟಿಗೆ ಮಾಡು ಜನರನ್ನ ಗುದ್ದು ಹೋಗಿಸಿ ಬಿಟ್ಟಾಳ. ಜಿದ್ದು ನಡಿಲಿಲ್ಲ ಅಕ್ಕೆ ಮುಂದೆ ಮೊಸಲತ್ತ ಬೇಡ್ಕೊಂಡು ಜನರು ಎದ್ದು ಓಡುತ್ತಾ ದೇವಿ ಪುರಾಣದಾಗ ಬರದತ್ತೆಂತ ಕಲ್ಮ ಆದಿ ಅಣದೆ ಪ್ರಭುನ ಆಚೆ ಕಡೆದಾಳಂತ ಅದಾಳಂತ ಹೇಳ್ತಾರ. ನೇದಲ್ಲಿ ಹೊಟ್ಟೊನ್ಯ ಏಟೊನ್ಯ ಎಲ್ಲಿದಿ? ನಿಮ್ಮ ನೌಕಟಿ ಸದ್ರಿ ಅಲ್ಲ ಗುದ್ದ ಹೊಕ್ಕಾರಕ್ಕೆ ಬರ್ತಕ್ಕ ಗುದ್ದ ಹೊಗಸ ಗುಂಡಾ ಜಡದಾಳ ಅಲ್ಲಿ ಹೇಳ್ತಾನ ಎಲ್ಲಮ್ಮ ಬಳಿ ಹೊಡ್ಕೋಬೇಕಾದ್ರ ಕಾರ್ತಿಕ್ ವೀರರಾಜ ಸತ್ತಾನಂತ ಬಳಿ ಹೊಡ್ಕೊಂಡಾಳ. ಅವ ಸತ್ತಾನ ಕರೆ ಇವ್ರಿಗೆ ಗುಳದಾಳದ ಅದಕ್ಕೆ ಹೇಳ್ತಾನ ಹುಟ್ಟಿಲ್ಲ ಸತ್ತಿಲ್ಲ ಜನನಿಲ್ಲ ಮರನಿಲ್ಲ ಹಸು ಇಲ್ಲ ತ್ರಸಿ ಇಲ್ಲ ಕೈಗಂತೂ ಸಿಕ್ಕಿಲ್ಲ ಕಣ್ಣಿಗಂತೂ ಕಂಡಿಲ್ಲ ಅಲ್ಲಿ ಹೋಗಿ ಆಗೋದು ಭಯ ಇಲ್ಲ ಅಂತ ಹೇಳ್ತಿದಿ. ನೀ ಎಲ್ಲಿದಿ? ಏನು ಇಲ್ಲ ಏನು ಇಲ್ಲ ಕೈ ಇಲ್ಲ ಕಾಲಿಲ್ಲ ಏನು ಇಲ್ಲ ಅಂದಾಗ ನೀ ಎಲ್ಲಿದಿ? ಇದಕ್ಕೇನು ಏನೂ ಇಲ್ಲ ನೀ ಇದು ಅದನ್ನ ಅನ್ನುವಂಥದ್ದು ನಿನ್ನ ಕೂಣಿ ಏನದ? ಹೌದು ಜೀವ ಗಂಡದ ಅದಾನಂತ ಹೇಳ್ತಿದಿ. ಆದ್ರೆ ಹೆಣ್ಣಿನಲ್ಲಿ ಇದ್ದದಕ್ಕೆ ಜೀವವ ಅಂದಿಲ್ಲ, ನಿನ್ನಲ್ಲಿ ಇದ್ದದಕ್ಕೆ ಜೀವಪ್ಪ ಅಂದಿಲ್ಲ. ಜೀವ ಒಂದೇ ಅದ. ಒಂದೇ ಇದ್ದಾಗ ಆತ್ಮಕಾತ್ಮ ಕೂಡಿ ನೀವು ಹೆಂಗ ಶೋಕ್ತಿ ಮಾಡ್ತೀರಿಪ್ಪ? ಇವ 3 ಮಂದಿ ಕೂಡಿ ಹೊತ್ತೇರೋ 3 ಕೂಸನ ಕೊಡ್ತಾವ. ಹೆಂಗ ಮಾಡ್ತೀರಿ? ಜೀವ ಅದಕ್ಕೆ ಜೀವ ಗಂಡ ಅಲ್ಲ, ದೇಹಕ್ಕೆ ಬಂದ ಜೀವ ಗಂಡ ಅಂತ ಹೇಳಬೇಡ ಸುಳ್ಳ. ಜೀವ ಆತ್ಮ ಅಂದಾರ. ಆತ್ಮ ಅಂದ ಬಳಕ ಅದ ಹೆಣ್ಣು ಅಲ್ಲ, ಅದ ಗಂಡು ಅಲ್ಲ. ಯಾವುದು ಅಲ್ಲ. ನೀ ಎಲ್ಲಿದಿ? ಹೇಳ್ತಾನ ಅದಕ್ಕ ಅವ ಸತ್ತಾನಂತ ಬಳಿ ಹೊಡ್ಕೊಂಡಾಳು. ಕಾರ್ತಿಕ್ ವೀರರಾಜ ಹೋಗಿದ್ದಂತ. ಆದ್ರ ಕಾಮದೇನ ಹೊಟ್ಟಿಲಿ ಯಾರ್ಯಾರು ಹುಟ್ಟ್ಯಾರ ಹೇಳಂತ. ನೀ ಹುಟ್ಟಿದ್ದು ನೀ ಯಾರಿಗೆ ಹುಟ್ಟಿ ಅನ್ನೋದು ನಿನಗ್ ಗೊತ್ತಿಲ್ಲ. ಹೇಳ ನಮ್ಮ ಅಪ್ಪ ಇವನ ಅದಾನಂತ ನೀ ಬಟ್ ಮಾಡಿ ತೋರ್ಸ. ನೀ ಯಾರಿಗೆ ಹುಟ್ಟಿ ಅನ್ನೋದು ನಿನಗೇನು ಗೊಂತ? ಅವು ನಿಮ್ಮ ಅಪ್ಪಗ ನಿಜವಾದ ಅಪ್ಪ ಅವ ನೋಡ್ ನನ್ನ ಮಗನ ಅಂತ ಹೇಳಿದಾಗ ಅವಾಗ ಅಪ್ಪ ಗುರ್ತಾಗುದಿಲ್ಲ. ಮತ್ತಬ್ಬಗ ತೋರ್ಸಿರ ಅವಾಗ ಅಪ್ಪ ಅಂತಿ. ಇದು ಎಲ್ಲಾರಿಗೆ ಅಪ್ಪ ಅನ್ಕೊತ ಹೋಗುದಿಲ್ಲ. ಅವ್ವ ಅನ್ನೋದು ಅಷ್ಟ ಗುರ್ತೈತಿ, ಅಪ್ಪ ಅನ್ನೋದು ಗೊತ್ತಿಲ್ಲ. ಅವು ಹೇಳಿದಾಗ ಅಪ್ಪ ಅಂದಿ. ಹೌದು
ನಿನಗೇನಿತ್ತ ನಿನಗೇನು ಗುರ್ತ ನಿನಗ 3 ತಿಂಗಳ ತನಕ ನಿನಗ ಸುಳು ಇಲ್ಲ ಗೊತ್ತಿಲ್ಲ ನಿನಗ ಅವ್ರೂ ಇಲ್ಲ ಅವರು ಇಲ್ಲ ಏನ್ ಬೇಕು ಅದಕ್ಕೆ ಕಿವುಚಾಡ್ತಿತ್ತು ಕಿವುಚಾಡ್ತಿ ಹೇಳುನು ತಿತ್ತಿ ಹೇಳಿ ಕಿವುಚಿ ಸೇಪ್ ತಿತ್ತಾಳೆ ಹಬ್ಬಟ್ಲೆ ಅನಕಣಿ ಅಲ್ಲಿ ಜಮದಗ್ನಿ ಸತ್ತಾನಂತಂದ್ರ ಆಕಿ ಬಳಿ ಹೊಡ್ಕೊಂಡಾಳ ಅವ ಸತ್ತಿಲ್ಲ ಆಕಿ ಬಳಿ ಹೊಡೆದೇ ಇಲ್ಲ ಯಾಕಂದ್ರ ಕಾರ್ತಿಕ್ ವೀರರಾಜ ತನ್ನ ದಂಡದ ಮರ ತಗೊಂಡು ಬ್ಯಾಟೆ ಆಡ್ಲಾಕ್ ಹೋಗಿದ್ದ ಹೋದಾಗ ಅಲ್ಲಿ ಏನಾಯ್ತಪ್ಪ ಅಂದ್ರ ಅವನ ದಂಡ ದರ್ಬರಿಗೆಲ್ಲ ನೀರಡಿಕೆ ಆಗಿತ್ತು ನೀರಡಿಕೆ ಆದಾಗ ಇಲ್ಲಿ ನೀರಿಲ್ಲ ಮತ್ತೆ ಏನು ಇಲ್ಲಿ ಏನು ಮಾಡಬೇಕು ಅಂತ ಹೇಳಿ ಹಿಂಗ ನೋಡ್ಕೊತ ಹೋದಾಗ ಅಲ್ಲಿ ಒಂದು ಹುಲ್ಲಿನ ಗುಡಿಸಲಿತ್ತು ಅವಾಗೆಲ್ಲ ಜಮದಗ್ನಿ ವಾಸ ಮಾಡ್ತಾ ಇದ್ರು ಅಲ್ಲಿ ಹೋಗಿ ಒಂದಿಷ್ಟು ನೀರು ಕೊಡಂತ ಕಾರ್ತಿಕ್ ವೀರರಾಜ ಕೇಳಿದಾಗ ಆ ತಾಯಿ ಏನಂದ್ಲು ನೀರಾರು ತಗೋರಿಪ್ಪ ಅರಣ್ಯದಲ್ಲಿ ತಿರುಗಿ ತಿರುಗಿ ನಿಮ್ಗೆ ಹಸು ಆದ್ರೂ ಆಗಿರ್ಬೇಕಂತ ಕೇಳಿದಾಗ ಹಣಿಕೆ ನೋಡಿದೀವಿ ಸೊಕ್ಕಿನ ಉಂಡು ಮನಿಗೆ ಜಂತಿ ಅಣಸವ್ರು ಅದಕ್ಕ ಅಲ್ಲಿ ಕೇಳಿದಾಗ ಒಳಗ ಹಣಿಕೆ ಹಾಕಿ ನೋಡಿದ್ರು ಬರೇ ಒಂದು ಪರ್ಯಾಣ ಒಂದು ಮಣ್ಣಿನ ಮಗಿ ಇತ್ತು ಇವರಲ್ಲಿ ಏನು ಇಲ್ಲ ನಂದ ದಂಡ ದರ್ಬಾರಕ್ಕೆಲ್ಲ ಏನು ಊಟ ಮಾಡಿಸ್ತಾವ ಅಂದವ ಆದ್ರ ಹೇಳ್ತಾನ ಜಳಕ ಮಾಡಿ ಬರ್ರಿ ಇಲ್ಲಿ ಅಡಿಗೆ ತಯಾರಾಗ್ತೈತಿ ನೀವು ಹೋಗಿ ಸ್ನಾನ ಮಾಡಿ ಬರ್ರಾಗ ಇಲ್ಲಿ ಭೋಜನ ತಯಾರಾಗ್ತದ ತಿಳುವಂತ್ರೆ ಹೊಡ್ತುಂಬ ಬಂದ್ರು ಬಂದವಾಗ ಊಟ ಮಾಡೋಂದಗಳನ್ನ ಊಟ ಮಾಡಿದ್ರ ಕುಂತು ಊಟ ಮಾಡ್ತೀವಿ ಮಾಡಿದ್ರು ಕೇಳಿದ್ರು ಇಷ್ಟೇ ನಿಮ್ಮಲ್ಲಿ ಏನೂ ಇಲ್ಲ ನಿಮ್ಮ ಗುಡಿಸಲದಾಗ ನೋಡ್ರಿ ಒಂದು ಪರ್ಯಾಣ ಒಂದು ಮಗಿಯದ ಪಂಚಪಕವನ್ನ ನಮಗ ಊಟ ಮಾಡಿಸ್ಬೇಕಾದ್ರೆ ನಿಮ್ಮಲ್ಲಿ ಅಂತ ಮಹತ್ವೇನದ ಅಂತ ಅದ ಏನದ ಅಂತೇಳಿ ಕಾರ್ತಿಕ್ ವೀರಾರ್ಜುನ ಜಮದಗ್ನಿ ಮಾರುಸಿನ ಕೇಳಿದಾಗ ನಮ್ಮಲ್ಲಿ ಕಾಮಧೇನು ಅನ್ನುವಂಥದ್ದು ಒಂದು ಆಕಳದ ಅದಕ್ಕೆ ಬೇಡಿದ್ದ ಕೊಡ್ತದ ಅದಕ್ಕೆ ನಿಮಗ ಊಟ ಮಾಡಿಸುವ ಅಂತ ಹೇಳಿದ್ರು ಹೇಳಿದಾಗ ಕಾಮಧೇನು ಅನ್ನುವಂತ ಆಕಳನೇ ಬಡು ಪ್ರಾಣದಿ ನಿನಗ ಸಲ್ಲಂಗಿಲ್ಲ ನನಗ ದಂಡ ದರ್ಬಾರು ಬಹಳದ ನಾ ರಾಜ ಅದನ್ನು ನನಗ್ ಕೋಡ ಅಂತ ಕೇಳ್ತಾನ ಕೋಡ ಅಂದಾಗ ಯುದ್ಧ ಮಾಡಿ ಆಕಳ ಒಯ್ಯ ಅಂದ ಯುದ್ಧ ಮಾಡಿ ಆಕಳ ಒಯ್ಯ ಅಂದಾಗ ಅವತ್ತು 31 ದಿವಸ ಬಾಣ ಪ್ರಯೋಗ ಮಾಡಿದ ಅವ ಕಡಿ ಬಾಣ ಹೋಗಿ ಜಮದಗ್ನಿಗೆ ಬಡಿತು ತ್ರಿಕಾಲ ಜ್ಞಾನಿ ಭಗವಂತ ಸತ್ರಿಕ್ಕಿಲ್ಲ ಅವ ಮೂರ್ಛೆ ಬಂದು ತೆಳಗ್ ಬಿದ್ದಿದ್ದ ಅವಾಗ ಎಲ್ಲಮ್ಮ ತಾಯಿ ಬಡಬಡ್ಕೊಂಡು ಅಳುವ ಕೈಯನ್ನ ಬಳಿ ಹೊಡೆದದ್ದು ಅವಾಗ ಪರಶುರಾಮ ಗಣಪತಿ ಕೈಯಲ್ಲಿ ವಿದ್ಯಾ ಸ್ವರಗಲ ಕಲಲ್ಲಿ ಹೋದಾಗ ಅವಾಗ ಅರುಂಟಾಯ್ತು ತ್ರಿಕಾಲ ಜ್ಞಾನಿ ಅವಾಗ ಅರುಂಟಾಗಿತ್ತು ಅವಾಗ ಪರಶುರಾಮಗ ಬಂದು ಕೇಳಿದ ಹಿಂಗಾಗಲಿಕ್ಕೆ ಕಾರಣ ಏನು ತಾಯಿ ಅಂತ ಕೇಳಿದಾಗ ಅವಾಗ ಕಾಮಧೇನು ಆಕಳ ಸಲುವಾಗಿ ನಿಮ್ಮ ತಂದೆಯನ್ನು ಕೊಂದಾನ ಅವನನ್ನು ಹೊಡೆದವನಲ್ಲಿ ಅಮೃತ ಕುಂಡ್ಲ ತಂದ ಅವನ ಹಣಿಗಚ್ಚಿರ ಅವ ಮ್ಯಾಲ ಕೇಳ್ತಾನಂತ ಹೇಳಿದಳು ಅಂದಾಗ ಅವ ಪರಶುರಾಮ 21 ದಿವಸ ಭೂ ಪ್ರದಕ್ಷಿಣೆ ಹಾಕಿದ ಅವ ಕಡಿಬಾಣ ಹೋಗಿ ಆ ಕಾರ್ತಿಕ್ ವೀರರಾಜಾಗ ಬಡಿತು ಅವನಲ್ಲಿ ಅಮೃತ ಕುಂಡ್ಲ ತಂದ ಅವನ ಹಣಿಗೆ ಹಚ್ಚಿದಾಗ ಅವಾಗ ಕೆಳುವಾಗಿ ಯಾವ ಹುಣಿವಿತ್ತು ಹೊಸ್ತಲ ಹುಣಿವಂತ ಅದಕ್ಕ ರಾಂಡಿ ಹುಣಿವಂತ ನಾಮಕರಣ ಬಂತ ಇದು ಯಾವಾಗ ಪರಶುರಾಮ ಕಾರ್ತಿಕ್ ವೀರರಾಜನ ಹೊಡೆದಾಗ ಅಲ್ಲಿ ಬಣದ ಹುಣಿವು ಅಂತ ಗುಡಿ ಹುಣಿನು ಅಂತಾರೋ ಬಣದ ಹುಣಿನು ಅಂತಾರ ಅವಾಗ ಮುತ್ತೋಯ್ದ ಹುಣಿ ಅಂತ ಅವಾಗ ನಾಮಕರಣ ಇಟ್ರು ಮತ್ತೆ ನೀವ್ ಎಷ್ಟು ಮೋಸಗಾರ ಅದಿರ್ಲ ಮೊದಲ ಮೋಸ ಮಾಡ್ಕೊತಾನ ಮೋಸಗಾರ ಇವ್ರ ತುಡುಗರ ತುಡುಗರವಾ ಏನೇನ್ ತುಡುಗ್ ಮಾಡ್ಯಾರಪ್ಪ ಇವ್ರ ನಮ್ಮವ್ವ ಏನೇನು ಮಾಡ್ಯಾರ ಅನ್ನಿ ಕಟ್ಟಿದ ಮನ್ಯಾಗ ಆಕಳ ಬಿಟ್ಟಿಲ್ಲ ಇವ್ರು ಕುದುರೆ ತುಡುಗು ಮಾಡ್ಯಾರ ತೊಗರಿ ತುಡುಗು ಮಾಡ್ಯಾರ ಕುದುರಿ ತುಡುಗು ಮಾಡಿದಲ್ಲಿ ಎಂತೀಗ ನೋಡಿ ಹೆಣ್ಣಿಗಾಗಿ ಸತ್ತವ್ರು ಕೋಟಿ ಮಂದಿ ಮಣ್ಣಿಗಾಗಿ ಸತ್ತವ್ರು ಕೋಟಿ ಮಂದಿ ಮಣ್ಣಿಗಾಗಿ ಸತ್ತವ್ರು ಕೋಟಿ ಮಂದಿ ನಿನಗಾಗಿ ಸಾಯವ್ರನ್ನ ಒಬ್ಬರನ್ನೇ ಕಾಣಿನಯ್ಯ ಯಾರು ಸಾಯ್ಬೇಕು ಹೆಣ್ಣು ಹೊನ್ನ ಮಣ್ಣಿಗೆ ಅಷ್ಟ ಬಡ್ದಾಡೈತಿ ಕರೆ ನೀ ಎಲ್ಲ ಹೇಳ್ತಿ ಕರೆ ನೀವು ಮಂಗ್ಯ ನಂಗೆ ಜಿಗದ ಬೋಟಿ ಕಡ್ದಂಗ ಬೇಲಿ ಹೋಗಾವ ಅಲ್ಲೇ ಮಡಿಸ್ಕೊಂಡು ಕೂತ್ ಬಿಡುದು ಮಾತಾಡ ನೋಡ್ಕೋತ ಹಿಂಗ
ನಡೆಯಂಗಿಲ್ಲ ಎಂತಿಂತವ್ರು ಓಡೋಗ್ಯಾರ ದಿಕ್ಕ ಪಾಲಾಗಿ ಹೌದು ಮತ್ತೆ ನೋಡು ಲಂಟ್ಯ ಇವೇ ಓಡ್ದೆ ಮಾಡ್ತಾವ ಕಾಚ್ ಕಬ್ರಲು ಹೊಡ್ಯಾವ ಮುಂದ್ ನೋಡ್ದು ಹಿಂದ್ ನೋಡ್ದು ಹಂಗ ತೆಗದಿವ್ ಅದಕ್ಕ ನಮ್ಮ ಅವ್ವ ಅದಾಳ ಅಂತ ನಾ ಹೇಳ್ತಾನ ನಮ್ಮ ಅಪ್ಪ ಇವನ ಅಂತ ತೋರಿಸ್ಕೊಡ್ ನೀ ನೋಡೋಣ ತೋರಿಸ್ಕೊಡ್ತಾನ ಹೇಳಾಕ ಬರ್ತದ ನಿಮ್ಮವ್ರ ಹೇಳ್ಯಾರ ಅಂತಿಂತವ್ರ ಎಲ್ಲಿದ ನಿಮ್ಮ ಅಪ್ಪ ಯಾವ ರೂಪದಾಗ ಈ ಪಂಚಮಹಾಭೂತಗಳು ಕೂಡಿದಂತ ಈ ಸ್ಥೂಲ ಶರೀರ ಬಿಟ್ಟ ಎಲ್ಲಿ ಅದಾನ ಹಂಗದಾನ ಏನು ಮಾಡಿದ್ರು ನಿಮ್ಮ ಶರೀರ ಬಿಟ್ಟು ಮಾಡ್ಬೇಕು ನಿನ್ನ ಪವರ್ ಇದ್ರ ವಾಂಟ್ ನೋಡ್ದ ಬಂದ್ ನೋಡ್ ತೋರ್ಸ್ಕೊಂಡು ಕೋಳಿ ಹಂಗ ಕನೂರ್ ಕಡೆ ನೋಡ ಅವಾಗ ಹೌದೌದೌದು ಹೇಳಿದಲ್ಲ ತುಳಸಿ ಮಾಲಿನ ಯಾಕೆ ಹಾಕೋತಾರ ಮತ್ತ ಪುಂಡ್ಲಿಕನ ಯಾಕೆ ಕಳಿಸ್ತಾರೋ ಭೌರಾಮನ ಯಾಕೆ ಕಳಿಸ್ತಾರೋ ಮತ್ತ ಪರಶುರಾಮನ ಯಾಕೆ ಕಳಿಸ್ತಾರಪ್ಪ ಅಂತಂದ್ರೆ ಹೇಳಿದ್ ಬರೀ ಹಂಗೊಂದ್ ಹಿಂಗೊಂದ್ ಕೇಳೋದಷ್ಟ ಐತಿ ಕೆಲಸ ಕೊಡಲು ವಾಯವ ಹಾಗ ಅದಕ್ಕೆ ನೋಡ ಹರಿಹರ ಬ್ರಹ್ಮದೇವರ ಎಲ್ಲ ತಿರುಗತಿದ್ರು ಆಗಿದ್ದಕ್ಕಪ್ಪ ಅಲ್ಲ 36 ಕೋಟಿ ದೇವರ ಎಲ್ಲ ತಪ್ಪಂತ ಹಿಡಿದ್ರು ನಮ್ಮ ಅವನ ಕಾಲ ದೇವಿ ಕಾಲ ಇವ್ರನ್ನ ಹಿಡಿಸ್ಲ ನಿಮ್ಮ ಕಾಲಿಗ ನಂದೇನ್ ಬ್ಯಾಡಪ್ಪ ಅಲ್ಲೇ ನಮ್ಮವದಾಳ ರುಕ್ಮಾದೇವಿ ಅಕ್ಕಿದಾಗ ಹಿಡಿಸೋದು ಇವ್ರು ನೋಡಿ ಎಳ್ಕೊಂಡೋಗಿ ಸಣ್ಣ ಹೊಡಿ ಪ್ರಾಣಕ್ಕ ಪ್ರಾಣ ಕೂಡಿ ಮಹಾಪ್ರಾಣ ಆಯ್ತು ಜೋಡಿ ಏ ಮಹಾಪ್ರಾಣ ವಾಯುಗಾದರಾಗಿದ್ದೇನು ಪ್ರಾಣಲಿಂಗ ಜ್ಯೋತಿ ವರ್ಣನ ತೊಟ್ಟಿಲ ತೂಗಿಲ್ಲೇನು ಕರುಣಿಸಿ ಭೋಗಾಗಚ್ಚಿ ಉಣ್ಣ ಮನೆಗೆ ಸಾಗಿಲ್ಲೇನು ತಮ್ಮ ಸಾಗಿದ್ದೀನು ಪರಿಪೂರ್ಣ ಪ್ರಸಾದ ಕೊಟ್ಟು ಕರುಣಿಸ್ತೀರ ಹಸ್ತ ಇಟ್ಟು ಹಿರಣ್ಣನ ಹಿರಿಯ ತಾಯಿ ಅನಿಸಿದ್ದೇನು ಸ್ಮರಣೆ ಇರಲಿ ನಿನಗ ನಾನೇ ಅಮೃತ ಹಣಸಿದ್ದೇನು ಊಟ ಮಾಡಿಸಿದ್ದೇನು ಸ್ಮರಣೆಗಿರಲಿ ನಿನಗ ನಾನೇ ಅಮೃತ ಹಣಸಿದ್ದೇನು ಊಟ ಮಾಡಿಸಿದ್ದೀನು ಪಶ್ಚಿಮೇ ಕದಳಕ ಏಕಾಕ್ಷರ ಮಂತ್ರ ನಾನು ಪಾಡಿಲ್ಲೇನು ನಿಂತ 800 ಬಂಟ್ರನ್ನೆಲ್ಲ ನೋಡಿಲ್ಲೇನು ನಾನು ಕಾರಣ ಪ್ರಣಾಮದೊಳಗ ಕೂಡಿಲ್ಲೇನು ತಮ್ಮ ಕೂಡಿಲ್ಲೇನು ನಿಶಬ್ದ ವೇದ ನಿನಗ ಕಲಿಸಿ ನಿರ್ವಾಚಕಲಿಗಾಳ ಬಲಿಸಿ ಏ ಮಾನಾದ ನಿರ್ಮಲ ಸಾಧ್ಯಕ ಫಲಸಿ ನನ್ನ ಆದ್ಯದಿಂದಲೇ ಸಕಲ ವಸ್ತುವ ತಮ್ಮ ವಲಸಿಲ್ಲೇನೋ ಆಗಿ ವೀರಾಟದಲ್ಲಿಯ ಇಟ್ಟ 21 ಸಾವಿರ ಪೂರ್ವ ಹೋಗಿ ಪಶ್ಚಿಮ ಆಗಬಹುದೇನೋ ಶಾಯಿ ಹೇಳೋ ಶಾಯಿರ ಹೇಳೋ ಶಾಯಿರ ಹೇಳೋ ಬರೆದಾದ ಬಳಿಕ ಏಕಾಕಾರ ನಡೀತಿದ್ರ ತೆಗಿಬೇಕ ಕಸರ ಬಲಿಗೆ ಬೇತಿ ಹುಷಾರದಿಂದ ಹಾಡಬಹುದು ಎಚ್ಚರ ನಿಂತ ಬೈದಂಗಲ್ಲೂ ಹರಿದಾಸ್ ಪಾಮಾರ
ನಿನ್ನ ಗುರುವಿನ ಆಣೆ ಮಾಡಿ ಸರಿಯಾಗಿ ಕೊಡ್ರಿ ಉತ್ತರ ಕೋಟಿ ತಾಲೂಕದೊಳಗ ಬಿಕ್ಕಿದ್ವಿ ಮಾತಾಡಿ ಮ್ಯಾಗ ಕೋಟಿ ತಾಲೂಕದೊಳಗ ಬಿಕ್ಕಿದ್ವಿ ಮಾತಾಡಿ ಮ್ಯಾಗ ಜೋಡಿಸಿ ನೋಡಿ ಚಕ್ಕ ಬಾಲರಾಜು ಕಾಶಿ ಮನ್ನ ತಮ್ಮರ ಜೋಡಿ ಬಾತಾಂಬಿ ಆಶೀರ್ವಾದ ಹರಿಯಾಣ ಬ್ರಹ್ಮ ಇಲ್ಲ ವೀರೋಷು ಸ್ವರ ಇಲ್ಲ 52 ಅಕ್ಷರ ಇಲ್ಲ ನೋಡಿ ಸುಳ್ಳ ಮದ್ರಾಡಿ ತಮ್ಮ ಸುಳ್ಳ ತೀರಾಡಿ ಸ್ವಯಂ ಬ್ರಹ್ಮ ನಿಜ ವಾಸ್ತು ನಿರಲಂಬ ನೋಡಿ ರಂಬ ಹುಟ್ಟಿಸ್ಯಾರೋ ಶಿವನ ಬಿಂಬ ಸ್ವಯಂ ಬ್ರಹ್ಮ ನಿಜ ವಾಸ್ತು ನೋಡಿ ರಂಬ ಹುಟ್ಟಿಸ್ಯಾರೋ ಶಿವನ ಬಿಂಬ ನೋಡಿ ರಂಬ ಹುಟ್ಟಿಸ್ಯಾರೋ ಶಿವನ ಬಿಂಬ ಸ್ವಯಂ ಬ್ರಹ್ಮ ನಿಜ ವಾಸ್ತು ನೋಡಿ ರಂಬ ಹುಟ್ಟಿಸ್ಯಾರೋ ಶಿವನ ಬಿಂಬ ನಿರ್ವಿಘ್ನ ಶೂನ್ಯ ಎರಡು ಆಗಲಿಯ ಸಣಿ ನಿರ್ವಿಘ್ನ ಶೂನ್ಯ ಎರಡು ಆಗಲಿಯ ಸಣಿ ನಿರ್ವಿಘ್ನ ನಿರಾಕಾರ ಶೂನ್ಯ ಯಾವ ಯುದ್ಧ ಹೇಳ ಮಾಮೂಡಿ ನಿರಾಕಾರ ನೀರ ಸುತ್ತ ಬೈಲ ಅದನ್ನಿತ್ತೈತು ಯಾತರು ಮ್ಯಾಲ ಆದ್ರೆ ಹೊತ್ತವನ ಪತ್ತಾನೇಲ ಹಲಕ್ಕೆಲದೆ ಗಣಿತೋ ಎಲ್ಲಿಗೋಗಿ ಮುಟ್ಟಿತೋ ಸ್ವಯಂ ಬ್ರಹ್ಮ ನಿಜ ವಾಸ್ತು ನೀರದಮ್ಮ ನೋಡಿ ಹುಟ್ಟಿಸ್ಯಾರೋ ಶಿವನ ಬಿಂಬ ಸ್ವಯಂ ಬ್ರಹ್ಮ ನಿಜ ವಾಸ್ತು ನಿರಲಂಬ ನೋಡಿ ರಂಬ ಹುಟ್ಟಿಸ್ಯಾರೋ ಶಿವನ ಬಿಂಬ ಸ್ವಯಂ ಬ್ರಹ್ಮ ನಿಜ ವಾಸ್ತು ನೀರದಮ್ಮ ನೋಡಿ ಹುಟ್ಟಿಸ್ಯಾರೋ ಶಿವನ ಬಿಂಬ ಸೊನ್ನೆದ ಟಿಕ ಸುಳುವೇನಿಲ್ಲ ಗಾಳಿ ಬಿಸಿಲ ಗಗನವ ಇಲ್ಲ ಸುಣ್ಣದ ಟಿಕ ಸುಳುವೇನಿಲ್ಲ ಗಾಳಿ ಬಿಸಿಲ ಗಗನವ ಇಲ್ಲ ಸುತ್ತೆಲ್ಲ ಕಾಳ ಕತ್ತರಿ ವಿಶ್ವಾಸ ಎಂಬುವಿಗದಲ್ಲಿ ವಿಚ್ಚ ಶಕ್ತಿ ವಿಚ್ಚಾತು ಅಲ್ಲಿ ಈಶ್ವರಾಣಿ ಆಕಿ ಹಿರಿಯಾಕ ಚಳಿ
ಕೊಟ್ಟಾಳ ಕತ್ತಲು ಬೆಳಕ ಕೋಟಿ ಮಣ್ಣ ಅರ್ಧ ನೌಟಕ ಕವಿ ಏನ್ ಹೇಳ್ಯಾನ ಕೋಟಿ ಮಣ್ಣ ಅರ್ಧ ನೌಟಕ ಅದಕ್ಕೆ ಅವ ಏನ್ ಹೇಳ್ತಾನ ನೋಡುನು ಕೋಟಿ ಮಣ್ಣ ಅರ್ಧ ನೌಟಕ ಅಡಿ ಅಡಿಗೆ ಗುಣಿಸೋ ಬಡ್ಡಿ ಹಿಡದ ಎಳಿಸೋ ಸ್ವಯಂ ರಾಮ ನೋಡಿ ರಾಮ ನೋಡಿ ರಾಮ ಒಟ್ಟು ಶಾಲು ಶಿವನ ಪ್ರೇಮ ವಿಚ್ಚೋದಿಂದ ಒಡೆದಿದ್ದ ಉಸುಗ ಓಂಕಾರ ಏರಿತು ಅಮಲ ವಿಚ್ಚದಿಂದ ಒಡೆದಿದ್ದ ಉಸಲ ಓಂಕಾರ ಏರಿತು ಅಮಲ ಜೇಂಕಾರ ನಾದ ನುಡದೀತ ಭಯಂಕಾರ ಬೋರ ಗಿಡದೀತೋ ಶಿಡ್ಲ ಶಿಡದ ಪಡ್ಲ ಒಡದೀತೋ ಓಂಕಾರ ವಿಚ್ಚಾದ ತತ್ತಿ ಅದರೊಳಗ ಶಿವ ಪಾರ್ವತಿ ಏನ್ ಹೇಳನ ಕವಿ ಏನ್ ಹೇಳ್ತಾನವ ಅದರೊಳಗ ಓಂಕಾರ ಎಂಬ ವಿಚ್ಚಾದ ತತ್ತಿ ಅದರೊಳಗ ಶಿವ ಪಾರ್ವತಿ ಶಿವ ಪಾರ್ವತಿ ತತ್ಯಾಗ ಹುಟ್ಟಿ ಬೆಳದಿತು ಸೃಷ್ಟಿ ನೋಡಿ ರಾಮ ಹುಟ್ಟು ಶಾಲು ಶಿವನ ಪ್ರೇಮ ಸ್ವಯಂ ರಾಮ ನಿಜವ ನುಡಿರಲಂಬ ನುಡಿರಂಬ ನುಡಿರಂಬ ಆ ಹುಟ್ಟಿ ಶಾಲೋ ಶಿವನ ಬೇಮ ಸ್ವಯಂ ರಾಮ ನಿಜವಸ್ತು ನಿರದಂಬ ನೋಡಿ ರಾಮ ನೋಡಿ ರಾಮ ಹುಟ್ಟು ಶಾಲು ಶಿವನ ಪ್ರೇಮ ನಾಡ ಹೆಚ್ಚ ಅನ್ನೋದು ತಪ್ಪ ನೀನೆ ಒಬ್ಬ ಉಂಡಿನ ಒಪ್ಪ ನಾನೇ ಹೆಚ್ಚ ಅನ್ನೋದು ತಪ್ಪ ನೀನ ಒಬ್ಬ ಉಂಡಿನ ಒಪ್ಪ ಆದಿ ಬಡ್ಡಿ ಬುಡಾದಿ ಹಿಡ್ದ ನೋಡ ಶಿವಶಕ್ತಿ ಇಬ್ಬರು ಜೋಡೋ ಶಕ್ತಿಯಿಂದ ಸದ್ಯತೆಯ ಕೂಡೋ ಕವಿ ಹುಟ್ಟದ ಬಾಳಿಗೆರಿ ಊರ ಗುರು ಶಬ್ರಾಂಬೈರಿ ಶಿಷ್ಯಾರ ಹೂವೈರಿ ಗೂಡ ಒದಕ ನಿಂತವರ ಅಪ್ಪನ ನುಡಿಯ ಬದಲು ಮನೆಗೆ ಕುಡಿಯ ಸ್ವಯಂ ರಾಮ ನಿಜವಸ್ತು ನಿರರಾಮ ನೋಡಿ ರಾಮ ನೋಡಿ ರಾಮ ಹುಟ್ಟಿ ಶಾಲು ಶಿವನ ಸ್ವಯಂ ರಾಮ ನಿಜವಾದು ನಿರಲಂಬ ನುಡಿರಂಬ ನುಡಿರಂಬ ಹುಟ್ಟಿ ಶಾಲೋ ಶಿವನ ಪ್ರೇಮ ನಿಜವಸ್ತು ನಿರರಾಮ ನೋಡಿ ರಾಮ ನೋಡಿ ರಾಮ ಹುಟ್ಟು ಶಾಲು ಶಿವನ ಪ್ರೇಮ ಪದ ಮುಗು ಸಂದಿಗೆ ಚಾದ ವಾಟೆ ತಗೊಂಡು ಹತ್ತ ಹೋದ ನೋಡು ಮೂರು ಕುಡ್ಕೊಂಡು ನೀವಾರ ಹೇಳ್ರಿ ಅವ್ರಿಗಟ್ಟ ಬಂತ ಒಲಿ ಕಾಸ್ಕೊಳಕ್ ಹೋಗ್ಯಾರ ಕುತ್ಕೊಂಡು ಒಲಿ ಅಂತೇಳಿ ಹಾ